ಆತ್ಮೀಯರಾದ ಎಲ್ಲರಿಗೂ ಶುಭೋದಯ. ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ, ನಮ್ಮ ಪ್ರತಿದಿನದ ಜೀವಿತದಲ್ಲಿ ಸತ್ಯವೇದವನ್ನು ಓದುವಾಗ ಅನೇಕ ಉತ್ತಮವಾದ, ಅತ್ಯುತ್ತಮವಾದ, ಸಮಾಧಾನ ಕೊಡುವ, ಅದ್ಭುತಗಳನ್ನು ಎದುರು ನೋಡಬಹುದಾದ, ಭರವಸೆ ಇಡಬಹುದಾದ, ಆಶೀರ್ವಾದಕ್ಕನುಸಾರವಾಗಿರುವ, ಅನುಸರಿಸಬೇಕಾದ, ಹೀಗೆ ಅನೇಕ ಶೀರ್ಷಿಕೆಗಳಿಗೆ ಅನುಸಾರವಾಗಿರುವ ವಾಕ್ಯ ಭಾಗಗಳನ್ನ ಆತ್ಮೀಯ ಬೆಳವಣಿಗೆಯಲ್ಲಿ ನೋಡಿಕೊಳ್ಳಲು ಸಾಧ್ಯವಾಗುತ್ತದಲ್ಲ. ಹೌದು, ಅವುಗಳನ್ನು ನಂಬುವಾಗ, ಆಜ್ಞೆಗಳನ್ನು ಕೈಗೊಳ್ಳುವಾಗ ಅದರ ಪ್ರತಿಫಲವನ್ನು, ಅಂದರೆ ಎದುರು ನೋಡುತ್ತಿರುವ ಆಶೀರ್ವಾದದ ಸಮಯಗಳನ್ನು ನಿರೀಕ್ಷಿಸಬಹುದಾಗಿದೆ. ದೇವರ ಆಶೀರ್ವಾದದಿಂದ ಈ ವರ್ಷದ ಹೆಚ್ಚು ಕಡಿಮೆ ಕೊನೆಯ ತಿಂಗಳುಗಳ ಪ್ರಯಾಣಗಳಲ್ಲಿ ನಾವಿದ್ದೇವಲ್ಲ. ಕರ್ತನಿಗೆ ಕೃತಜ್ಞತಾ ಸ್ತೋತ್ರಗಳನ್ನ ಸಲ್ಲಿಸುವರಾಗೋಣ. ಕೆಲವು ವಚನ ಭಾಗಗಳನ್ನ ಪ್ರತ್ಯೇಕವಾಗಿ ಗಮನಿಸುವ ಹಾಗೆ ಆಜ್ಞೆಗಳಾಗಿ ಕಂಡುಬರುತ್ತಿದ್ದು, ಅವುಗಳು ಭವಿಷ್ಯತ್ತಿನ ಆತ್ಮೀಯ ಪ್ರಯಾಣದ ಮೆಟ್ಟಿಲುಗಳಾಗಿವೆ ಎಂದು ಹೇಳಿದರೂ ಕೂಡ ತಪ್ಪಾಗಲಾರದು. ಈ ದಿನದ ಶೀರ್ಷಿಕೆಯಾಗಿ ಕೆಲವು ವಚನಗಳ ಭಾಗಗಳಲ್ಲಿ ಕ್ಷೇಮಕ್ಕಾಗಿರುವ ಆಜ್ಞೆಗಳು ಎಂಬ ಅಂಶದ ನಡುವೆ ವಚನ ಭಾಗಗಳನ್ನ ನೋಡಿಕೊಳ್ಳುವರಾಗೋಣ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ವಚನಗಳನ್ನು ಓದುವಾಗ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು, ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು ಎಂದು ಬರೆದಿದೆ. ಪರಿಶುದ್ಧ ಸತ್ಯವೇದವನ್ನು ಅಭ್ಯಾಸಿಸುವ ಹಾಗೆ ಜ್ಞಾನಿಗಳಲ್ಲಿ ಶ್ರೇಷ್ಠನಾಗಿರುವ ಸೊಲೊಮೋನನು ಬರೆದಿರುವಂತಹ ವಚನ ಭಾಗಗಳು. 2 ಪೂರ್ವಕಾಲ ವೃತ್ತಾಂತ ಪುಸ್ತಕದ 10 ಮತ್ತು 11ನೇ ವಚನಗಳ ನಡುವೆ ಓದುವಾಗ, ಅರಸನಾಗಿ ನೇಮಿಸಲ್ಪಡುವಾಗ ಸೊಲೊಮೋನನ ಪ್ರಾರ್ಥನೆಯು ಹೀಗೆ ನೋಡುತ್ತಾ ಇದ್ದೇವೆ: ಜ್ಞಾನ ವಿವೇಕಗಳನ್ನು ಅನುಗ್ರಹಿಸಬೇಕು. 11ನೇ ವಚನವು ತಿಳಿಸಲ್ಪಡುವ ಹಾಗೆ, ಕರ್ತನ ಪ್ರತ್ಯುತ್ತರವು ವಚನದ ಕೊನೆಯ ಭಾಗದಲ್ಲಿ ಗಮನಿಸುವ ಹಾಗೆ, ಅವು ನಿನಗೆ ದೊರಕುವವು. ವಚನ 12, ಇದರೊಂದಿಗೆ ಘನ ಧನೈಶ್ವರ್ಯಗಳಿಂದಲೂ ಆಶೀರ್ವದಿಸಲ್ಪಟ್ಟನು ಎಂದು ಓದಿಕೊಳ್ಳುತ್ತೇವಲ್ಲ. ಮುಂದುವರೆದು 9ನೇ ಅಧ್ಯಾಯದ 22ನೇ ವಚನವನ್ನು ಓದುವಾಗ, ಈ ಪ್ರಕಾರ ಅರಸನಾದ ಸೊಲೊಮೋನನು ಐಶ್ವರ್ಯದಲ್ಲಿಯೂ ಜ್ಞಾನದಲ್ಲಿಯೂ ಭೂಲೋಕದ ಎಲ್ಲಾ ಅರಸರಿಗಿಂತ ಮಿಗಿಲಾಗಿದ್ದನು ಎಂದು ಬರೆಯಲ್ಪಟ್ಟಿದೆಯಲ್ಲ. ಈ ಮಾತುಗಳು ಕ್ಷೇಮಕ್ಕಾಗಿರುವ ಒಂದು ಭಾಗವನ್ನ ಮಾತನಾಡುತ್ತಾ ಇವೆಯಲ್ಲ. ವಚನ ಭಾಗವನ್ನು ಮುಂದುವರಿಸುವ ಹಾಗೆ, ಸಾಮಾನ್ಯ ಜೀವಿತದಲ್ಲಿ ಗಮನಿಸುವಾಗ ಈ ಲೋಕದ ಪ್ರಯಾಣದ ನಡುವೆಯೂ ಆತ್ಮೀಯ ಪ್ರಯಾಣದ ನಡುವೆಯೂ ಸಂದರ್ಭಗಳ ನಡುವೆ ಅನೇಕ ರೀತಿಯ ತೀರ್ಮಾನಗಳ ನಡುವೆ ಜೀವನವೆಂಬ ಪ್ರಯಾಣವು ಸಾಗುತ್ತಾ ಇದೆಯಲ್ಲ. ಅಂತಹ ಸಂದರ್ಭಗಳಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳು, ತೆಗೆದುಕೊಳ್ಳುತ್ತಿರುವ ತೀರ್ಮಾನಗಳು ಪ್ರಮುಖವಾದ ಪಾತ್ರ ವಹಿಸುತ್ತಾ ಇವೆಯಲ್ಲ. ಓದಿದಂತ ವಚನ ಭಾಗವು ಇಲ್ಲಿ ಮಾತನಾಡುತ್ತಿರುವುದು ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಬಿಡು. ಇಲ್ಲಿ ಯೆಹೋವನಲ್ಲಿ ಭರವಸೆ ಬಿಡು ಎಂದು ನೋಡುವುದರಲ್ಲಿ ದೇವರ ಮಾರ್ಗದನುಸಾರ ಜೀವಿಸಲು ಇಲ್ಲಿ 3 ಪ್ರಮುಖವಾದ ಸಂಗತಿಗಳನ್ನ ನೋಡಿಕೊಳ್ಳಬಹುದಾಗಿದೆ. 1, ಪೂರ್ಣ ಭರವಸೆ. 2, ತನ್ನ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಅಥವಾ ಆತುಕೊಳ್ಳದೆ ಇರುವಂತದ್ದು. 3, ಎಲ್ಲದರಲ್ಲಿಯೂ ದೇವರನ್ನ ಒಪ್ಪಿಕೊಳ್ಳುವುದು. ಒಂದು ಕಡೆ ದಾವೀದನ ಪ್ರಾರ್ಥನೆಯು ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕದ 27ನೇ ಕೀರ್ತನೆಯ 1ನೇ ವಚನವನ್ನು ಓದುವಾಗ, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ಈ ಆತ್ಮೀಯ ಪ್ರಯಾಣದಲ್ಲಿ ನಮ್ಮ ಪ್ರಾರ್ಥನೆಗಳು ಸಹ ಹೀಗೆಯೇ ಇರುವುದಾಗಿರಲಿ. ಸರಿಯಾದ ಮಾರ್ಗವು ಯಥಾರ್ಥತೆ ಮತ್ತು ನೀತಿವಂತಿಕೆಯ ಮಾರ್ಗವಾಗಿದೆ. ಅದು ಸಂಪೂರ್ಣವಾಗಿ ದೇವರ ಆಶೀರ್ವಾದದಿಂದ ಕೂಡಿದ ಮಾರ್ಗವಾಗಿದೆ. ಈ ಮಾರ್ಗವು ನಮ್ಮನ್ನ ಸರಿಯಾದ ಗುರಿಗೆ, ಅಂದರೆ ದೇವರ ಕಡೆಗೆ ನಡೆಸುವ ಮಾರ್ಗವಾಗಿದೆ. ಮೊದಲನೇದಾಗಿ ನಮ್ಮಲ್ಲಿ ಸಂಪೂರ್ಣವಾದ ಸಮರ್ಪಣೆಯ ಜೀವಿತವಿರಬೇಕು. ಪ್ರಾಣ, ಆತ್ಮ ಮತ್ತು ಶರೀರ ಕರ್ತನಿಗೆ ಸಮರ್ಪಿಸಲ್ಪಟ್ಟ ಜೀವಿತವಾಗಿರಬೇಕು. ಈ ವಿಶ್ವಾಸಿ ಜೀವಿತದ ಪ್ರಯಾಣದಲ್ಲಿ ನಮ್ಮ ಆತ್ಮಗಳ ರಕ್ಷಣೆಗೆ ಮಾತ್ರ ಆತನಲ್ಲಿ ಭರವಸೆ ಇಡುವುದು ಮಾತ್ರವಲ್ಲದೆ, ಬದಲಾಗಿ ಜೀವಿತಗಳ ಮಾರ್ಗದರ್ಶನಗಳಿಗಾಗಿಯೂ ಭರವಸೆ ಇಡಬೇಕು. ಯಾಕೆಂದರೆ ಈ ರೀತಿಯ ಭರವಸೆಯು ಯಾವುದೇ
ಕಾಯ್ದಿರಿಸುವಿಕೆ ಇಲ್ಲದಂಥ ಸಮರ್ಪಣೆಯಾಗಿರಬೇಕು. ಮುಂದುವರೆದು ಅದೇ ಸಮಯದಲ್ಲಿ ನಂತರದಲ್ಲಿಯೂ ಸರಿಯೇ ನಮಗೆ ಉತ್ತಮವಾದದ್ದು ಯಾವುದು ಎಂಬುದು ನಮಗೆ ಗೊತ್ತಿರುವುದಿಲ್ಲ, ನಮಗೆ ಮಾರ್ಗದರ್ಶನಗಳನ್ನು ಕೊಡಲು ನಮ್ಮಿಂದ ಆಗುವುದಿಲ್ಲ ಎಂಬುದನ್ನು ನಾವು ಒಪ್ಪಿಕೊಳ್ಳಬೇಕು. ಯೆರೆಮೀಯನು ಇದನ್ನು ಯುಕ್ತವಾಗಿ ತಿಳಿಸಿದ್ದಾನೆ. ಯೆರೆಮೀಯನ ಪ್ರವಾದನ ಪುಸ್ತಕದ 10ನೇ ಅಧ್ಯಾಯದ 23ನೇ ವಚನವನ್ನು ಓದುವಾಗ, ಯೆಹೋವನೇ, ಮಾನವನ ಮಾರ್ಗವು ಅವನ ಸ್ವಾಧೀನದಲ್ಲಿಲ್ಲವೆಂದು ನನಗೆ ಗೊತ್ತು. ಮನುಷ್ಯನು ನಡೆದಾಡುತ್ತಾ ಸರಿಯಾದ ಕಡೆಗೆ ತನ್ನ ಹೆಜ್ಜೆಯನ್ನಿಡಲಾರನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತ್ಮೀಯ ಪ್ರಯಾಣದ ಭವಿಷ್ಯತ್ತಿನ ಜೀವಿತವು ಕರ್ತನ ಮೇಲೆಯೇ ಭರವಸೆ ಇಟ್ಟಿರುವುದಾಗಿರಲಿ. ಪ್ರಾರ್ಥನೆ ಮಾಡುವವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.